ಆಕಾಶವಾಣಿ ಕನ್ನಡ ಕನ್ನಡ ನಮ್ಮ ನಾಡು ಕನ್ನಡ. ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ, ಕನ್ನಡ ಲೋಕದ ವಿಚಾರ ವಿಸ್ಮಯ. ಕನ್ನಡ ಕಜ್ಜಾಯ. ನಿಮ್ಮ ಮುಂದಿನ 5 ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ. ಪ್ರೀತಿಯ ಶ್ರೋತೃ ಬಾಂಧವರೇ, ಕೇಳ್ತಾ ಇದ್ದೀರಿ ಕನ್ನಡ ಕಜ್ಜಾಯ ಕಾರ್ಯಕ್ರಮ. ದಸರಾ ಹಬ್ಬದ ಶುಭಾಶಯಗಳು. ಮೈಸೂರು ಅರಮನೆಯ ಪರಂಪರೆ ಮತ್ತು ಭವ್ಯ ಇತಿಹಾಸದ ಹೆಮ್ಮೆಯ ಪ್ರತೀಕ ಚಿನ್ನದ ಸಿಂಹಾಸನ, ರಾಜರತ್ನ ಸಿಂಹಾಸನ. ಆಸನ, ಕುಳಿತುಕೊಳ್ಳುವ ಜಾಗ, ಸೋಪಾನ ಅಂದರೆ ಮೆಟ್ಟಿಲುಗಳು ಮತ್ತು ಕೊಡೆ ಇದರ ಅಂಗಗಳು. ಈ ರಾಜಸಿಂಹಾಸನದ ಹೊರಸೊತ್ತಿನಲ್ಲಿ ಸಂಸ್ಕೃತ ಶ್ಲೋಕವನ್ನು ಕೆತ್ತಲಾಗಿದೆ. ಸಂಸ್ಕೃತದಲ್ಲಿ ಇರುವ ಶಾಸನ ಇದು ಅಂತ ಕೂಡ ಹೇಳಲಾಗಿದೆ. ಚಾಮರಾಜರ ಪುತ್ರನಾದ ಭೂಮಂಡಲಾಧಿಪತಿಯಾದ ದೊರೆ ಕೃಷ್ಣನೇ, ನಿನಗೆ ದೇವಿ ಚಾಮುಂಡೇಶ್ವರಿಯ ಕೃಪೆಯಿದೆ. ನೀನು ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ, ಯದುವಂಶದ ಕ್ಷೀರಸಾಗರಕ್ಕೆ ಚಂದ್ರನಾಗಿದ್ದೀಯೆ. ಹೀಗೆ ಅರ್ಥ ಬರುವ ಸಾಲುಗಳು ಈ ಸಿಂಹಾಸನದಲ್ಲಿ ಕೆತ್ತಲ್ಪಟ್ಟಿವೆ. ಈ ಸಿಂಹಾಸನದ ಇತಿಹಾಸ ತುಂಬ ಕುತೂಹಲಕಾರಿ. ಇದು ಮಹಾಭಾರತದ ಕಾಲದ ಪಾಂಡವರಿಗೆ ಸೇರಿದ್ದು. ಹಸ್ತಿನಾಪುರದಲ್ಲಿ ಇತ್ತು. ಕಂಪಿಲರಾಯ ಅನ್ನುವವನು ಹಸ್ತಿನಾಪುರದಿಂದ ಆಂಧ್ರಪ್ರದೇಶದ ಪೆನುಗೊಂಡಕ್ಕೆ ಇದನ್ನ ತಂದ. ಅಲ್ಲಿ ಭೂಮಿಯಲ್ಲಿ ಇದನ್ನು ಹೂಳಿಸಿ ಇಟ್ಟುಬಿಟ್ಟ. ನಂತರದ ದಿನಗಳಲ್ಲಿ ವಿಜಯನಗರದ ದೊರೆಗಳ ರಾಜಗುರುಗಳಾದ ವಿದ್ಯಾರಣ್ಯರು ಇದನ್ನು ಅರಿತು ಕ್ರಿಸ್ತಶಕ 1336ರಲ್ಲಿ 1ನೇ ಹರಿಹರನಿಗೆ ಇದನ್ನ ತೋರಿಸಿಕೊಟ್ಟರು. ಈತ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕ. ಈ ಪವಿತ್ರ ಸಿಂಹಾಸನವನ್ನು ವಿಜಯನಗರದ ಅರಸರು ನಂತರದ ದಿನಗಳಲ್ಲಿ ಉಪಯೋಗಿಸಿದರು. 150 ವರ್ಷಗಳಿಗೂ ಹೆಚ್ಚು ಕಾಲ ವಿಜಯನಗರದ ಮುಖ್ಯ ಕೇಂದ್ರವಾಗಿದ್ದ ಆನೆಗುಂದಿಯಲ್ಲಿ ಈ ಸಿಂಹಾಸನ ಇತ್ತು. 17ನೇ ಶತಮಾನದಲ್ಲಿ ಶ್ರೀರಂಗಪಟ್ಟಣದಲ್ಲಿದ್ದ ವಿಜಯನಗರದ ದೊರೆಗಳ ಮಾಂಡಲಿಕ ಒಬ್ಬ ಇಲ್ಲಿಗೆ ಅದನ್ನ ತಂದ. 1609ರಲ್ಲಿ ಶ್ರೀರಂಗರಾಯರು ತಲಕಾಡಿಗೆ ಪಯಣ ಬೆಳೆಸಿದರು. ಅವರು ಅಸ್ವಸ್ಥರಾಗಿದ್ದರು. ಆಗ ಇದನ್ನು ಅವರು ರಾಜ ಒಡೆಯರ್ ಅವರಿಗೆ ವಹಿಸಿಕೊಟ್ರು. 1610ರಿಂದ ರಾಜ ಒಡೆಯರ್ ಅವರು ಇದನ್ನು ಉಪಯೋಗಿಸಿದರು. ದಸರಾ ಉತ್ಸವ ಪರಂಪರೆಯನ್ನು ಅವರೇ ಆರಂಭಿಸಿದ್ದು. 1699ರಲ್ಲಿ ಈ ರಾಜಸಿಂಹಾಸನ ಚಿಕ್ಕದೇವರಾಜ ಒಡೆಯರ್ ಅವರ ವಶದಲ್ಲಿ ಇತ್ತು. ಇದೆಲ್ಲವನ್ನು ಶಾಸನಗಳು ದೃಢೀಕರಿಸುತ್ತವೆ. ಟಿಪ್ಪು ಸುಲ್ತಾನ್ ಆಕ್ರಮಣದವರೆಗೆ ಇದು ರಾಜವಂಶದ ಸ್ವಾಧೀನದಲ್ಲಿ ಇತ್ತು ಎಂದು ದಾಖಲೆಗಳು ತಿಳಿಸುತ್ತವೆ. ಮತ್ತೊಂದು ವಾದದ ಪ್ರಕಾರ ಈ ಸಿಂಹಾಸನ 1700ರಲ್ಲಿ ಚಿಕ್ಕದೇವರಾಜ ಒಡೆಯರ್ ಅವರಿಗೆ ಮೈತ್ರಿಗಾಗಿ ಔರಂಗಜೇಬ್ ನೀಡಿದ ಕಾಣಿಕೆ ಅಂತ ಹೇಳಲಾಗಿದೆ. ಆದರೆ ಈ ವಾದಕ್ಕೆ ಹೆಚ್ಚು ಐತಿಹಾಸಿಕ ಪುರಾವೆಗಳು, ಸಾಕ್ಷಿ ಆಧಾರಗಳು ಇಲ್ಲ ಎಂದು ಹೇಳಲಾಗಿದೆ. ಟಿಪ್ಪು ಸುಲ್ತಾನನ ಪತನದ ನಂತರ ಶ್ರೀರಂಗಪಟ್ಟಣದಲ್ಲಿದ್ದ ಈ ರಾಜಸಿಂಹಾಸನವನ್ನು ಮತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಪಟ್ಟಾಭಿಷೇಕಕ್ಕೆ ಬಳಸಲಾಯಿತು. ಯಾವಾಗ 1799ರಲ್ಲಿ. ಆಗಿನಿಂದ ಈಗಿನವರೆಗೆ ಮೈಸೂರು ಅರಸರ ಸುಪರ್ದಿಯಲ್ಲಿ ಈ ರತ್ನ ಸಿಂಹಾಸನ ಇದೆ ಎಂದು ದಾಖಲೆಗಳು ತಿಳಿಸುತ್ತವೆ. ಇವೆಲ್ಲ ಇತಿಹಾಸವಾದರೆ ಕಣ್ಣೋಟಕ್ಕೆ ಸಿಂಹಾಸನ ತುಂಬ ಸುಂದರವಾದದ್ದು. ಚಿನ್ನದ ಕಂಬಗಳು, ಮಾವಿನ ಎಲೆಗಳಿಂದ ಸಿಂಗರಿಸಲಾಗಿದೆ. ಆನೆ, ಕುದುರೆ, ಬಳ್ಳಿಗಳು, ಸ್ತ್ರೀಯರ ಕೆತ್ತನೆಗಳಿವೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಮೂರ್ತಿಗಳಿವೆ. ಸುಂದರ ಕೆತ್ತನೆಗಳ ಮಹೋನ್ನತ ಕಲಾಕೃತಿ ಈ ರತ್ನ ಸಿಂಹಾಸನ. ದಸರಾ ಸಂದರ್ಭದಲ್ಲಿ ಪ್ರದರ್ಶನಕ್ಕೆ ಇಡಲಾಗತ್ತೆ. ಇದರ ವೀಕ್ಷಣೆಗೆಂದೇ ಲಕ್ಷೋಪಲಕ್ಷ ಜನರು ಕಾದು ಬರುತ್ತಾರೆ. ಕರ್ನಾಟಕ ರಾಜರತ್ನ ಸಿಂಹಾಸನದ ಕಥೆ ಇದು. ಕರ್ನಾಟಕ ರಾಜರತ್ನ ಸಿಂಹಾಸನಕ್ಕೆ ನಮೋ ನಮೋ. ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇಂತಹ ಮತ್ತಷ್ಟು ಕನ್ನಡ ಸಂಸ್ಕೃತಿಯ ವಿಚಾರಗಳನ್ನು ತಿಳಿಯುತ್ತಾ ಸಾಗೋಣ. ಇದು ಕನ್ನಡ ಕಜ್ಜಾಯ. ಕನ್ನಡ ಕಜ್ಜಾಯ ಕೇಳಿದಿರಿ. ತನ್ನತನದನಿತನು ನಿವೇದಿಸಲು ತನ್ನಿ. ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರೂಪಣೆ ಬಿಕೆ ಸುಮತಿ. ನಿರ್ವಹಣೆ ಕನ್ಸೆಪ್ಟ ಫರ್ನಾಂಡಿಸ್. ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ.